ಹೋದ ಜೀವವನ್ನು ವಾಪಸ್ ಕೊಡ್ತೀರಾ ಈಗಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಗುಡುಗಿದ್ದಾರೆ ಕೂಡ. ಯಾಕಂದ್ರೆ ನೋಡಿ, ಮಸೀದಿಯನ್ನು ಸೀಸ್ ಮಾಡಿ ಮುಸಲ್ಮಾನರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ನೀವು, ಆದರೆ ಆ ರೀತಿಯಾದ ಕೆಲಸವನ್ನು ಮಾಡಿಲ್ಲ. ಅಲ್ಲಿ ಹೋಗಿರುವಂತಹ ಜೀವಗಳನ್ನು ವಾಪಸ್ ಕೊಡ್ತೀರಾ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ KS ಈಶ್ವರಪ್ಪ. ಕೆಲವೊಂದು ಘಟನೆಗಳೇನಾಗಿದೆ, ಅದರಲ್ಲಿ ಜೀವಗಳು ಹೋಗಿದೆ, ನೀವೇನಾದರೂ ವಾಪಸ್ ಕೊಡ್ತೀರಾ? ಮಸೀದಿ ಸೀಸ್ ಮಾಡಿ ಮುಸಲ್ಮಾನರನ್ನು ಅರೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ DCM ವಾಗ್ದಾಳಿ ನಡೆಸಿದ್ದಾರೆ. ಮಸೀದಿಗಳಿಂದ ಕಲ್ಲು ತೂರಾಟ ಆಗಿದೆ, ಅವುಗಳನ್ನು ಸೀಸ್ ಮಾಡಬೇಕು ನೀವು. ಬಾಬರಿ ಮಸೀದಿ ಧ್ವಂಸವಾದಂತೆ ಕರ್ನಾಟಕದಲ್ಲಿ ಹಲವು ಮಸೀದಿಗಳು ಕೂಡ ಧ್ವಂಸ ಆಗುತ್ತೆ, ಎಚ್ಚರಿಕೆ ಇರಲಿ ಅಂತ. ಧ್ವಂಸವಾಗುವಂತಹ ಪರಿಸ್ಥಿತಿ ಬರಬಹುದು. ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಸರ್ಕಾರದವರೇ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ರಾಜ್ಯ ಮುಸ್ಲಿಮರಿಗೆ ಸ್ವರ್ಗ ಆಗ್ಬಿಟ್ಟಿದೆ ಈ ಒಂದು ನಮ್ಮ ಕರ್ನಾಟಕ, ಹಿಂದೂಗಳಿಗೆ ನರಕ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ SPಯ ವಿರುದ್ಧವೇ ಕಲ್ಲು ತೂರಾಟ ಆಗಿದೆ, ಅವರಿಗೆ ಗಾಯ ಆಗಿದೆ, ರಕ್ತ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪೊಲೀಸರಿಗೂ ಕೂಡ ಈಗ ಬಂದ್ಬಿಟ್ಟಿದೆ. ಇಲ್ಲಿ ಮಸೀದಿಯಲ್ಲಿ ಕಲ್ಲು ತೂರಾಟ, ಮಸೀದಿಯಿಂದಾನೇ ಕಲ್ಲಿಸುತ್ತಾರೆ, ಚಪ್ಪಲಿಯನ್ನು ಎಸೆತಾರೆ. ಯಾಕೆ? ಹಿಂದೂ ಸಮಾಜ ಏನ್ ತಪ್ಪು ಮಾಡಿದೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರಲ್ಲ? ಇದೇನಾ ನೀವು ಹಿಂದೂಗಳಿಗೆ ಕೊಡುವಂತಹ ಒಂದು ರಕ್ಷಣೆ? ಅವರು ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಅವರನ್ನು ರಕ್ಷಣೆ ಮಾಡಬೇಕು. ಆದರೆ ಆ ಕೆಲಸವನ್ನು ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. CM ಸಿದ್ದರಾಮಯ್ಯ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ಇಂತಹ ಕೃತ್ಯಗಳನ್ನು ಎಸಗಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮಸೀದಿಗಳಿಂದ ಕಲ್ಲು ಬರ್ತಾ ಇದೆ, ಚಪ್ಪಲಿಗಳು ಬರ್ತಾ ಇದೆ. ಹಿಂದೂಗಳು ಆಚರಣೆ ಮಾಡುವಂತಹ ಇಂತಹ ಆಚರಣೆಗಳಲ್ಲಿನೇ ಅಡೆತಡೆ ಉಂಟಾಗ್ತಾ ಇದೆ, ಕೃತ್ಯಗಳಾಗ್ತಾ ಇದೆ. ಪದೇ ಪದೇ ಇದನ್ನು ನೋಡಿ ಸಹಿಸ್ಕೊಂಡಿರ್ಬೇಕಾ? ಹಾಗಾದರೆ ರಾಜ್ಯದಲ್ಲಿರುವಂತಹ ಹಿಂದೂಗಳು ಏನು ತಪ್ಪು ಮಾಡಿದ್ದಾರೆ? ಮುಸಲ್ಮಾನರಿಗೆ ಸ್ವರ್ಗ ಆಗ್ತಾ ಇದೆ, ಇದು ಹಿಂದೂಗಳಿಗೆ ನರಕ ಆಗ್ತಾ ಇದೆ. ಈ ಶಿಕ್ಷೆ ಯಾಕೆ? ಹಿಂದೂಗಳು ಏನು ತಪ್ಪು ಮಾಡಿದ್ದಾರೆ? KS ಈಶ್ವರಪ್ಪ ಸರ್ಕಾರದ ವಿರುದ್ಧ, CM ಸಿದ್ದರಾಮಯ್ಯ ವಿರುದ್ಧ ಗುಡುಕ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಏನಾಯಿತು? ಶಿವಾಜಿ ಜಯಂತಿಯ ವೇಳೆ, ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಯಿತು, ಅಲ್ಲಿ ಪೊಲೀಸರ ಮೇಲೆ ಕೂಡ ದಾಳಿ ಆಯಿತು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಪೊಲೀಸರಿಗೂ ಕೂಡ ಬಂದಂತೆ ಕಾಣ್ತಾ ಇದೆ. ಅದಕ್ಕೆ ಅವರು ಅರೆಸ್ಟ್ ಮಾಡ್ತಾ ಇಲ್ಲ, ಒಂದು ಒಳಗಾಗ್ತಾ ಇಲ್ಲ. ಹೀಗೆ ಆದರೆ ಬಾಬರಿ ಮಸೀದಿ ಏನಾಯಿತು, ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂಥ ಮಸೀದಿಗಳು ಧ್ವಂಸ ಆಗುತ್ತೆ ಅಂತ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದು ರೀತಿ ಅನಾಥರವಾಗಿದೆ. ಮದ್ದೂರಲ್ಲಿ ಗಲಾಟೆ ಆಯಿತು, ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ನಾಗಮಂಗಲದಲ್ಲಿ ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ಬೆಂಗಳೂರಿನಲ್ಲಿ ಓಂ ಶಕ್ತಿ ಹೆಣ್ಮಕ್ಳು ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಕಲ್ಲು ಹೊಡೆದ್ರು. ದಾವಣಗೆರೆಯಲ್ಲಿ ಪೊಲೀಸ್ನವ್ರ ಮೇಲೇ ಹಲ್ಲೆ ಮಾಡಿದ್ರು. ಹುಬ್ಬಳ್ಳಿದಂತೂ ನಿಮಗೆ ಗೊತ್ತೇ ಇದೆ. ಶಿವಮೊಗ್ಗದಲ್ಲಿ 15 ವರ್ಷದ ಯುವಕನ ಮೇಲೆ 8-10 ಜನ ಹೊಡೆದು ಸಾಯಿಸಿದ್ರು, ಕೊಲೆ ಮಾಡಿದ್ರು. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿಂದ ಹೊಡಿತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಪುಣ್ಯಕ್ಕೆ ಯಾವ ಗಲಾಟೆಗಳು ಕೂಡ ಹಿಂದೂ ಸಮಾಜ ಕಾರಣ ಅಂತ ಹೇಳಿಲ್ಲ. ತಪ್ಪಿತಸ್ಥರ ಮೇಲೆ ಕಠಿಣವಾದ ಕ್ರಮವನ್ನು ತಗೋತೇವೆ ಇದನ್ನು ಹೇಳ್ತಾ ಇದ್ದಾರೆ. ಸ್ವತಃ SPಗೆ ಬಾಗಲಕೋಟೆಯಲ್ಲಿ ಮಸೀದಿಯಿಂದ ಬಂದಂಥ ಕಲ್ಲುಗಳು ಹಲ್ಲೆ ಆಗಿ ರಕ್ತ ಬಂದು ಇಷ್ಟಾದರೂ ಕೂಡ ಆ ಮಸೀದಿ ಮೇಲೆ ಯಾರ್ಯಾರು ಒಂದು 200 ಜನಕ್ಕೂ ಹೆಚ್ಚಿಗೆ ಇದ್ದರು, ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡ್ಬೋದಿತ್ತು. ಮಸೀದಿ ಇರೋದು ನಮಾಜ್ ಮಾಡೋದಕ್ಕೆ. ಮಸೀದಿನಲ್ಲಿ ಕಲ್ಲು ಚಪ್ಪಲಿ ಹೇಗೆ ಬಂತು? ಅವತ್ತೇ ಆ ಮಸೀದಿನ ಸೀಸ್ ಮಾಡಬೇಕಿತ್ತು. ಯಾರ ಮುಲ್ಲಾ ಇದ್ದಾನೆ ಅವನ್ನ ಅರೆಸ್ಟ್ ಮಾಡಬೇಕಿತ್ತು. ಮಸೀದಿಗಳಲ್ಲಿ ಖಡ್ಗ, ಲಾಂಗು, ಬಾಂಬು ಇವೆಲ್ಲ ಇರೋದನ್ನು ಗೊತ್ತಿದ್ರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಲೂ ಕೂಡ ಆ ಮಸೀದಿಗಳನ್ನು ಸೀಸ್ ಮಾಡ್ದೇನೆ ಅಲ್ಲಿರೋಂಥ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಿರೋಂಥ ಮುಸಲ್ಮಾನರು, ನಾನೆಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಈ ಮಾತು, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದು ರೀತಿ ಅನಾಥರವಾಗಿದೆ. ಮದ್ದೂರಲ್ಲಿ ಗಲಾಟೆ ಆಯಿತು, ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ನಾಗಮಂಗಲದಲ್ಲಿ ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ, ಕಲ್ಲು ತೂರಾಟ ಆದರೂ ಕೂಡ ಯಾರ ಮೇಲೆ ಕ್ರಮ ತಗೋತಾ ಇಲ್ಲ. ಅಷ್ಟೇ ಅಲ್ಲ, ಪ್ರತಿ ಬಾರಿ ಕೂಡ ಜನರ ಮೇಲೆ ಆಗ್ತಾ ಇತ್ತು, ಹಿಂದೂಗಳ ಮೇಲೆ ಆಗ್ತಾ ಇತ್ತು. ಈ ಬಾರಿ ಏನಾಯ್ತು, ಬಾಗಲಕೋಟೆಯಲ್ಲಿ ಪೊಲೀಸರ ಮೇಲೇ ಆಯ್ತಲ್ಲ, ಅವ್ರಿಗೆ ರಕ್ತ ಬಂತಲ್ಲ, ಯಾಕೆ ಕ್ರಮ ಇಲ್ಲ?
ಒಂದು ವೇಳೆ ಇದೇ ರೀತಿಯಾಗಿ ಆಗ್ತಾ ಹೋದರೆ ಕರ್ನಾಟಕದಲ್ಲಿರುವಂತಹ ಮಸೀದಿಗಳನ್ನು ಕೂಡ ಹೊಡಿತಾರೆ ಜನ ರೊಚ್ಚಿಗೆದ್ದು. ಪದೇ ಪದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ಎಲ್ಲಿವರೆಗೆ ನಾವು ತಡೆದುಕೊಳ್ಬೇಕು? ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ಎಚ್ಚರಿಕೆಯಿಂದ ಇರಲಿ ಕಾಂಗ್ರೆಸ್ ಸರ್ಕಾರಕ್ಕೆ. ಕೂಡಲೇ ಇಂತಹ ವಿಚಾರವಾಗಿ ಕಠಿಣ ಕ್ರಮವನ್ನು ತೆಗೆದುಕೋಬೇಕು. ಯಾರು ಈ ರೀತಿಯಾದ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಆದರೆ ಮಾತ್ರ ಹಿಂದೂಗಳು ನಿಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡ್ತಾರೆ, ಸುಮ್ಮನೆ ಇರ್ತಾರೆ. ಇಲ್ಲ ಅಂತಂದರೆ ರೊಚ್ಚಿಗೆದ್ದು ಅವರೇ ಕಾನೂನನ್ನು ಕೈಗೆ ತಗೊಂಡ್ರೆ ಬೇರೆ ರೀತಿಯಾದಂತಹ ಪರಿಣಾಮ ಆಗುತ್ತೆ. ಎಚ್ಚರಿಕೆ ಇರಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.